ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2010 ಮಾಡಲು ಒಂದು ಆಲ್ಟೋ LXi ಆಪ್ಷನಲ್ ಕಾರ್ ಸೇಲಿ ಬಂದಿದೆ ವೀಕ್ಷಕರೇ. ಇದು ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬ ಕಡಿಮೆ ಓಡಿದೆ ವೀಕ್ಷಕರೇ. ಅದು ವಿತ್ ಶೋರೂಮ್ ಹಿಸ್ಟ್ರಿ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಇದು ಹುಡುಕಿರೋ ಇಂಥ ಗಾಡಿಗಳು ಸಿಗಲ್ಲ ವೀಕ್ಷಕರೇ. ಆದಷ್ಟು ಈ ಗಾಡಿದು ಡೀಟೇಲ್ಸ್ ಬೇಕಂದರೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ. ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಸರಿ ಕೇಳಿಸ್ಕೊಳ್ಳಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ನಿಮ್ದು ಯಾವ್ದಾರ ಗಾಡಿ ಸೇಲ್ಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಇದೇ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಯಾರಾದರೂ ಒಂದು ಸಿಂಗಲ್ ಓನರ್ ಗಾಡಿ ಆಲ್ಟೋ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು. ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ನಮಸ್ತೆ ಸರ್. ಯಾವ್ದು ಕಳಿಸಿರೋದು ಹೇಳಿ? ಆಲ್ಟೋನಾ? ಹ್ಞೂ ಸರ್, ಹೌದು ಸರ್. ಓಕೆ, ಎಷ್ಟು ಮಾಡಲು? ಸರ್ 2010. ಓಕೆ, 2010 ಮಾಡಲು. ಯಾವುದು LXiಯಾ? ಹೌದು ಸರ್, LXi. ಓಕೆ. LXi ಆಪ್ಷನ್ ಸರ್ ಇದು. ಹಾಂ ಹಾಂ. ಓಕೆ, 2010 ಅಲ್ಲ? ಹೌದು ಸರ್. ಓಕೆ, ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ನೀವೇನಾ? ಹೌದು ಸರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಸರ್ ಇವು ಪ್ರೆಸೆಂಟ್ಲಿ ಒಂದು 32,000 ಓಡಿದೆ ಸರ್ ಇದು. 32,000? ಹ್ಞೂ ಅಷ್ಟೇನಾ? ಅಷ್ಟೇ ಸರ್ ಓಡಿರೋದು, ಶೋರೂಮ್ ಇರೋ ಗಾಡಿಗೆ. ಒಬ್ಬ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಓಡಿರೋದು? ಅಷ್ಟೇ ಸರ್, ಓಡಿಸಿಲ್ಲ. ಹಾಂ ಹಾಂ. ಚೆನ್ನಾಗೈತೆ ಸರ್. ಓಕೆ, ಅಂದರೆ ಇನ್ನು ಶೋರೂಮ್ ಟೈರ್ ಇದಾವ? ಹ್ಞೂ, ಶೋರೂಮ್ ಟೈರ್. ಓ ಸರಿ ಸರ್. ಹಂಗಾರೆ ಇನ್ನು ಎಷ್ಟು ಪರ್ಸೆಂಟ್ ಹೋಗ್ಬೋದು ಟೈರು? ಹಿಂದ್ಗಡೆದು ಇನ್ನೂ ಒಂದು 30% ಐತೆ, ಮುಂದ್ಗಡೆ ಮಾತ್ರ 2 ಹೊಸ ಟೈರ್ ಹಾಕ್ಸಿದ್ವಿ. ಹ್ಞೂ ಹ್ಞೂ ಹ್ಞೂ. ಸ್ಟೆಪ್ನಿ ಇದೆಯಾ ಗಾಡೀಲಿ? 40% ಇದೆ. ಐತೆ. ಓಕೆ, ಇದರಲ್ಲಿ ಪವರ್ ವಿಂಡೋ AC ಎಲ್ಲ ಬರುತ್ತಲ್ಲ ಸರ್? ಹೌದು ಸರ್, AC ಬರುತ್ತೆ. ಇದರಲ್ಲಿ ಏನಂದರೆ ಪವರ್ ವಿಂಡೋ ಬರುತ್ತೆ, ಆಮೇಲೆ ಸೈಡ್ ಡೋರ್ಗಳಿಗೆ ಬಾಡಿ ಸ್ಟಿಕ್ಕರ್ ಬರುತ್ತೆ. ಹಾಂ ಹಾಂ ಹಾಂ. ಸೆಂಟ್ರಲ್ ಲಾಕು ಇದೆಲ್ಲ ಬರುತ್ತೆ. ಓಕೆ ಓಕೆ. ಈಗ ಕಂಡೀಷನ್ ಎಲ್ಲ ಕಮ್ಮಿ ಓಡಿರೋದ್ರಿಂದ ಚೆನ್ನಾಗಿರುತ್ತೆ? ಶೋರೂಮ್ ಕಂಡೀಷನ್ ಆಗೈತೆ. ನಾವು ಎಲ್ಲರೂ ತಂದು ಚೆಕ್ ಮಾಡ್ಸ್ಕೊಬೋದು. ಹಾಂ, ಎಲ್ಲ ಶೋರೂಮ್ ಇಷ್ಟೇನಾ? ಶೋರೂಮ್ ಶೋರೂಮ್ಗೆ ತಂದು ಬೇಕಾದ್ರೆ ಅವ್ರು ಚೆಕ್ ಮಾಡ್ಸ್ಕೊಬೋದು. ಹಾಂ ಹಾಂ ಹಾಂ. ಅದೇ ನಿಮ್ಮಂಥ ಗಾಡಿ ಸಿಗೋದು ತುಂಬ ಕಷ್ಟ ಆಗ್ತದೆ ಸರ್. ಖಂಡಿತ ಚೆನ್ನಾಗೈತೆ. ನಾವು ಶೋರೂಮ್ ಗಾಡಿ ತಗೊಂಡಂಗೆ. ಹೌದು ಹೌದು ಹೌದು. ಏನಕ್ಕೆ ಇನ್ನೂ 6 ತಿಂಗಳು ಕಂಪಲ್ಸರಿ ಇನ್ಸೂರೆನ್ಸ್ ಐತೆ. ಹಾಂ ಹಾಂ. ಆರಾಮಾಗಿ ತಗೊಂಡೋಗಿ ಓಡಿಸ್ಕೊಬೋದು ಕಸ್ಟಮರ್. ಹಾಂ, FC ಏನಾದ್ರು ಮುಗಿದಿದೆಯಾ ಅಥವಾ ರಿನ್ಯೂವಲ್ ಏನಾದರೂ ಆಗಿದೆ ಸರ್? ಇಲ್ಲ, ಇನ್ನೂ ರಿನ್ಯೂವಲ್ ಬಂದಿಲ್ಲ ಸರ್. ಇದು 10 ಅಲ್ವಾ ಸರ್? ಹಾಂ ಹಾಂ ಹಾಂ. ಅಂದರೆ ಬಂದಿಲ್ಲ. 1 ಅಂದರೆ 30 ತನಕ ಇರ್ಬೋದಾ? ಹೌದೌದು ಸರ್, ಇನ್ನೂ ಬಂದಿಲ್ಲ ಸರ್. ಓಕೆ ಓಕೆ. ಈಗ ಅಂದರೆ ಏನು ತೊಂದರೆ ಇಲ್ಲಲ್ಲ ಗಾಡಿ? ಏನೂ ತೊಂದರೆ ಇಲ್ಲ ಸರ್. ಓಕೆ, ಬಾಡಿ ಲೈನ್ ಎಲ್ಲ ಏನು ಡೆಂಟ್ ಸ್ಕ್ರ್ಯಾಚ್ ಆ ಥರ ಏನು? ಇಲ್ಲ ಚೆನ್ನಾಗೈತೆ ಸರ್. ಬಾಡಿ ಲೈನ್ ಏನು ತೊಂದರೆ ಇಲ್ಲ. ಹಾಂ, ಏನು ಟಿಂಕರಿಂಗ್? ಯಾಕಂದರೆ ಏನು ಇಲ್ಲ, ರನ್ನಿಂಗ್ ಇಲ್ಲ, ಮಾಡ್ತಿದ್ರೆ ಇಲ್ಲ. ನಿಲ್ಸಿದ್ರೆ ಸರ್ ಗಾಡಿ? ಇಲ್ಲ, ಓಡಿಸ್ತಾ ಇದ್ದೆ. ಅಂದರೆ ಜಾಸ್ತಿ ಓಡಿಸಲ್ಲ. ನಮ್ಮ ಮನೆಯಲ್ಲಿ ಸೆಲ್ಲರಲ್ಲಿ ನಿಲ್ಲಿಸ್ತಾ ಇದ್ದು ಕವರ್ ಕೌಚಿ. ಹ್ಞೂ ಹ್ಞೂ ಹ್ಞೂ. ನೀಟಾಗೈತೆ. ಅದ್ರ ಏನು ಒಂಚೂರು ಅದು ಆಚೆಗಡೆನೇ ಇರಲ್ಲ, ಫುಲ್ ಮನೆ ಪಾರ್ಕಿಂಗ್ ಒಳಗಡೆನೇ ಇರುತ್ತೆ. ಕವರ್ ಕೌಚಿರೋ ರೇರ್ ಉಪಯೋಗಿಸ್ತಿತ್ತು. ಹ್ಞೂ ಹ್ಞೂ ಹ್ಞೂ. ಏನೂ ಪ್ರಾಬ್ಲಮ್ ಇಲ್ಲ. ಏನು ಖರ್ಚೇನು ಗಾಡಿ ಪ್ರೆಸೆಂಟ್ ಮಾಡಂಗಿಲ್ಲ. ಹ್ಞೂ ಹ್ಞೂ ಹ್ಞೂ. ನೀಟಾಗೈತೆ. ಆ ಬಂಪರ್ ಮಾತ್ರ ಸ್ವಲ್ಪ ಪಿಲ್ಲರ್ಗಿದಾಗಿ ಬಂಪರ್ ಸ್ಕ್ರಾಚ್ ಆಗಿತ್ತು. ಬಂಪರ್ ಮಾತ್ರ ಫ್ರಂಟ್ ಬ್ಯಾಕ್ ಬಂಪರ್ ಪೇಂಟ್ ಮಾಡಿಸಿದ್ದೀನಿ. ಹ್ಞೂ 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 ಹ್ಞೂ. ಒಂದು ಬ್ಲ್ಯಾಕ್ ಬಂಪರ್ ಇತ್ತು, ಸ್ವಲ್ಪ ಇದಕ್ಕೆ ಇದಾಗಿರೋದ್ರಿಂದ ಅದನ್ನು ಪೇಂಟ್ ಮಾಡಿಸಿದ್ದೀನಿ. ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹ್ಞೂ ಹ್ಞೂ ಹ್ಞೂ. ನೀವೇನಾದರೂ ಅಡಿಷ್ನಲ್ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ತೀರಾ ಗಾಡೀಲಿ? ಅಲ್ಲದೆ ಲೆದರ್ ಸೀಟ್ ಹಾಕ್ಸಿದ್ದೀನಿ. ಹಾಂ ಹಾಂ. ಚೆನ್ನಾಗೈತೆ. ಲೆದರ್ ಸೀಟು, ಫ್ಲೋರ್ ಮ್ಯಾಟು ಇದೆಲ್ಲ ಹಾಕ್ಸಿದ್ದೀನಿ ಅಷ್ಟೇ. ಹ್ಞೂ. ಸಿಸ್ಟಮು ಅದಕ್ಕೆ ಹಾಕ್ಸಿಲ್ಲ. ಶೋರೂಮಲ್ಲಿ ಹೆಂಗೆ ಬಂತ ಅದು ಹಂಗೇ ಐತೆ. ಹಾಂ ಹಾಂ ಹಾಂ. ಬೇಕಾದ್ರೂ ಸಿಸ್ಟಮ್ ಹಾಕ್ಸ್ಕೊಬೋದು. ಶೋರೂಮಲ್ಲಿ ಅದೇನು ಸಿಸ್ಟಮ್ ಬಂದಿರಲಿಲ್ಲ. ಹ್ಞೂ ಹ್ಞೂ ಹ್ಞೂ. ಅದು ಹಂಗೆ ಐತೆ. ಈ ಟೋಟಲ್ ಶೋರೂಮ್ ಫೀಲಿಂಗು. ಅವ್ರು ತಗೊಂಡ್ರೆ ಶೋರೂಮ್ ಗಾಡಿನೇ. ಅಲ್ಲ, ನೀವು ಹೇಳೋ ಪ್ರಕಾರ ಹಂಗೆ ಅನ್ಸುತ್ತೆ ಸರ್ ಈಗ. ಇಲ್ಲ ಅಷ್ಟೇ ಸರ್, ಅಷ್ಟೇ ವರ್ಷ ಓಡಿರೋದು. ಅವ್ರು ತಗೊಂಡ್ರು ಶೋರೂಮಲ್ಲಿಂದ ತಗೊಂಡು ಹೋದಂಗೆ ಹಾಂ ಹಾಂ ಮನೆಗೆ ಯಾರು ಕಸ್ಟಮರ್ ತಗೊಂಡೋದ್ರೆ.
ಓಕೆ ನಾನು ಎಲ್ಲ ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದೆ. ಹಾಂ ಹಾಂ ಹಾಗಾಗಿ ಕಸ್ಟಮರ್ ಯಾರು ಒಳ್ಳೊಳ್ಳೆ ಕಸ್ಟಮರು ನಿಮ್ಮ ಕಡೆ ಎಲ್ಲ ವಿಡಿಯೋಸ್ ನೋಡ್ತಾ ಇರ್ತಾರೆ. ಹೌದು ಹೌದು ಯಾರೋ ನಮ್ಮ ಒಳ್ಳೆ ಕಸ್ಟಮರ್ ಬಂದರೆ ಓನ್ ಯೂಸ್ ಮಾಡ್ಕೊಳ್ಳೋದೆಲ್ಲ ಚೆನ್ನಾಗೈತೆ. ಓಕೆ ಓಕೆ. ಇವಾಗ ಗಾಡಿ ಇರೋದಿಲ್ಲ ಸರ್ ಪ್ರೆಸೆಂಟು? ಇದು ಬೆಂಗಳೂರಲ್ಲಿದೆ ಸರ್ ಗಾಡಿ. ಬೆಂಗಳೂರು ಯಾವುದು ಏರಿಯಾ? ತುಮಕೂರು ರೋಡ್, ಮಾಧವರ ಅಂತ ಬರ್ತದೆ ತುಮಕೂರು ರೋಡ್. ಓ ತುಮಕೂರು ರೋಡಲ್ಲೇ ಮಾಧವರ. ತುಮಕೂರು ರೋಡಲ್ಲಿ ಮಾಧವರ. ನಾವು ಯಾರಿಗೂ ಗಾಡಿ ಡೀಲರ್ಗಳಿಗೆ ಕೊಡಲ್ಲ. ಡೀಲರ್ ಸುಮಾರು ಜನ 190 ತನಕ ಬಂದು ಕೇಳಿದ್ರು, ಹಾಂ ಹಾಂ ಹಾಂ. ಕೊಡಲ್ಲ. ಯಾರ ಕಸ್ಟಮರು ಸ್ವಂತ ಓನ್ ಯೂಸ್ ಮಾಡ್ಕೊಳ್ಳೋಂಥವ್ರಿದ್ರೆ ಕೊಡ್ತೀವಿ ಅವ್ರಿಗೆ. ನಾವೇ ಟ್ರಾನ್ಸ್ಫರ್ ಮಾಡಿಸಿ ಕೊಡ್ತೀವಿ. ಅವ್ರ ಜೊತೆ ಸಿ ಎತ್ತಿ ನಾನು ಕೊಡ್ತೀವಿ. ಈಗ ನಿಮ್ಮ ಕೋಟಿಂಗ್ ಪ್ರೈಸ್ ಏನು ಹೇಳ್ತಿದ್ರು ಸರ್? ನಾವು ಒಂದು 220 ಬಂದರೆ ಕೊಡೋಣ ಅಂದ್ಕೊಂಡಿದ್ದೀನಿ. ಬೇಡ, ನಿಮ್ಮ ಕಸ್ಟಮರ್ ಬಂದರೆ 215 ಕೊಟ್ಬಿಡ್ತೀನಿ. 215? ನಿಮ್ಮ ಕಸ್ಟಮರ್ ಬಂದು 215ಕ್ಕೆ ಅವ್ರ ಹೆಸರಿಗೆ ವಿತ್ ಟ್ರಾನ್ಸ್ಫರ್. ಅವ್ರ ಹೆಸರಿಗೆ ನೀವೇ ಅವ್ರು ಯಾವ ಆರ್ ಟಿ ಒ ಕೇಳ್ತಾರೆ ಆ ಆರ್ ಟಿಗೆ ಸಿ ಎತ್ತಿ ಕೊಡ್ತೀವಿ. ಅವ್ರ ಆರ್ ಟಿ ಒಗೆ ಬೇಕಾದ್ರೆ ಕೇಳಿ ಅಲ್ಲೇ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ. ಈಗ ಸಿ ಎತ್ತಿ ಟ್ರಾನ್ಸ್ಫರ್ ಮಾಡೋಕ್ಕೆ ಸಿ ಎತ್ತಕ್ಕೆ ಒಂದು 2,000 ಆಗುತ್ತೆ ಅಂತ ಹೇಳೋರೆ. ಓಕೆ. ಟ್ರಾನ್ಸ್ಫರ್ ಮಾಡೋಕ್ಕೆ ಒಂದು 2,000-2,500 ಆಗ್ಬೋದು. ಅದು ನಾನು ಎಲ್ಲ ಮಾಡಿಸಿ ಕೊಟ್ಬಿಡ್ತೀನಿ. ಅಂದರೆ 215ರಲ್ಲಿ ಎಲ್ಲ ಇನ್ಕ್ಲೂಡ್ ಹಾಲ್ ಎಲ್ಲ ಬಂದ್ಬಿಡುತ್ತೆ? ಹೌದು 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 ಹೌದು. ಅವ್ರಿಗೆ ಇನ್ನೂ ಒಂದು 6 ತಿಂಗಳು ಇನ್ಸೂರೆನ್ಸ್, ಕಂಪ್ರೆಸಿವ್ ಇನ್ಸೂರೆನ್ಸ್ ರನ್ನಿಂಗ್ ಐತೆ. ಇನ್ಸೂರೆನ್ಸ್ ಏನು ಕಟ್ಟಂಗಿಲ್ಲ. ಟೈರ್ಗಳು ಇನ್ನೂ ಒಂದು 8,000-10,000 ಆರಾಮಾಗಿ ಓಡ್ತವೆ. ಹಿಂದ್ಗಡೆ ಟೈರ್ ಚೆನ್ನಾಗಿ ಶೋರೂಮಲ್ಲಿ ಹಾಕ್ತಿರೋ ಟೈರ್ಗಳು, ಶೋರೂಮಲ್ಲಿ ಬಂದಿರೋ. ಪ್ರೆಸೆಂಟ್ ಏನು ಅದಕ್ಕೆ ಖರ್ಚು ಮಾಡಂಗಿಲ್ಲ ಬಿಡಿ. ಹೆಂಗೈತೆ ಆಯಿಲ್ ಸರ್ವಿಸ್ ಮನೆ ಆಗೈತೆ, ಏನು ಖರ್ಚು ಮಾಡಂಗಿಲ್ಲ. ಆರಾಮಾಗಿ ಓಡಿಸ್ಕೊಂಡು ಅನ್ಸೋದು. ಯಾರು ಒಳ್ಳೆ ಕಸ್ಟಮರು ಅವ್ರ ಹೆಚ್ಚಿ ಟ್ರಾನ್ಸ್ಫರ್ ಮಾಡ್ಕೊಳೋ ಥರ ಇದ್ರೆ ಮಾತ್ರ ಬಂದು ನಮ್ಮ ಮನೆ ಹತ್ರ ಡೈರೆಕ್ಟಾಗಿ ಬಂದು ನೋಡ್ಕೊಂಡು ತಗೊಂಡು ಹೋಗ್ಬೋದು. ಸರಿ ನಿಮ್ಮ ಕಡೆ ಚಾನಲಿಂದ ಬಂದಿ ಅಂದರೆ ನಾನು ಅದು 2,15,000 ಅವ್ರ ಹೆಸರು ಚೇಂಜ್ ಮಾಡಿಸ್ಕೊಟ್ಬಿಡ್ತೀನಿ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಸರ್, ಇದೆ ಸರ್. ಥ್ಯಾಂಕ್ ಯು ಸರ್, ಮಾಡಿ.